ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಇಲಾಖೆಯಿಂದ ಮತ್ತೊಮ್ಮೆ ಸಾರ್ವಜನಿಕರ ಮೇಲೆ ಹೊರೆ ಬೀಳ್ತಾ ಇರೋದು ಕೂಡ ಈಗ ನಮ್ಮೆಲ್ಲರಿಗೂ ಕೂಡ ತಿಳಿತಾ ಇದೆ. ಹಾಗಿರುವಾಗ ಸರ್ಕಾರ ಯಾವ ರೀತಿ ಈ ಒಂದು ಹೊರೆಯನ್ನು ಹಾಕ್ತಾ ಇದೆ ಅನ್ನೋದು ಕೂಡ ನಾನು ವಿಸ್ತಾರವಾಗಿ ಹೇಳಲಿಕ್ಕೂ ಕೂಡ ಬಯಸಿದ್ದೇನೆ. ಸಾರ್ವಜನಿಕರ ಹಣ ಅಂತಂದರೆ ಅದೇನು ಬಿಟ್ಟಿಯಾಗಿ ಬಂದಂಥ ಹಣ ಅಲ್ಲ. ಅಲ್ಲಿಯೂ ಕೂಡ ಸಾಕಷ್ಟು ಅವರು ಶ್ರಮವಹಿಸಿ ಕಷ್ಟಪಟ್ಟು ತಮ್ಮ ಹೊಲಗಳಲ್ಲಿ ತಮ್ಮ ಉದ್ಯೋಗಗಳಲ್ಲಿ ದುಡಿದು ಗಳಿಸಿರ್ತಕ್ಕಂಥ ದುಡ್ಡನ್ನು ವಿನಾಕಾರಣ ಅವರು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ, ಜೊತೆಗೆ ಸರ್ಕಾರದಿಂದ ನೀಡಿರ್ತಕ್ಕಂಥ ಹಲವಾರು ಯೋಜನೆಗಳ ಒಂದು ಫಲದಿಂದ ಈ ಒಂದು ಸರ್ಕಾರಕ್ಕೆ ಹೊರೆಯಾಗಿರೋದ್ರಿಂದ ಸಾರ್ವಜನಿಕರ ಮೇಲೆ ಇಂಥ ಹೊರೆಗಳನ್ನು ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಸಾರ್ವಜನಿಕರೇ ಉಲ್ಲೇಖಿಸ್ತಾ ಇದ್ದಾರೆ. ಹಾಗಿರುವಾಗ ಬಸ್ ದರಗಳನ್ನು ಮತ್ತೊಮ್ಮೆ ಹೆಚ್ಚು ಮಾಡೋದು ಯಾಕೆ? ಆಮೇಲೆ ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ನೀವು ಬಸ್ ದರ ಹೆಚ್ಚು ಮಾಡಿದರೆ ಆ ಒಂದು ದರ ನಿಮಗೆ ಹೆಚ್ಚು ಸಂಪಾದನೆ ಅಂದರೆ ನಿಮಗೆ ಒಂದು ಕ್ರೋಢೀಕರಣ ಆಗ್ಬೋದು. ಆದರೆ ಸಾರ್ವಜನಿಕರ ಮೇಲೆ ಬೀಳ್ತಿರ್ತಕ್ಕಂಥ ಹೊರೆಯನ್ನು ಹಾಗೂ ಸಾರ್ವಜನಿಕರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು ನೀವು ನೋಡ್ತಾ ಇರಲ್ವೇನೋ ಅನ್ನುವಂಥ ಭಾವನೆಗಳು ಕೂಡ ಸಾರ್ವಜನಿಕರ ಮನದಾಳದಲ್ಲಿ ಮೂಡ್ತಾ ಇರೋದು ಕೂಡ ಸ್ಪಷ್ಟ. ಹಾಗಿರುವಾಗ ನೀವು ಮಾಡಿದಂಥ ಯೋಜನೆಗಳು ಅದು ಕೂಡ ಎಲ್ಲ ಒಂದು ಯೋಜನೆಗಳನ್ನು ನೀವು ಉಚಿತವಾಗಿ ಮಾಡ್ತಾ ಹೋದರೆ ಸರ್ಕಾರವು ನಡೆಯೋದಾದರೂ ಹೇಗೆ? ಹಾಗೂ ಇದರಿಂದ ಸರ್ಕಾರದ ಕೆಲಸ ಕಾರ್ಯಗಳು ಅಂದರೆ ನೀರಾವರಿ ಯೋಜನೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ರಸ್ತೆ ರಿಪೇರಿಗಳಾಗಿರ್ಬೋದು, ರಸ್ತೆ ಸುಧಾರಣೆಗಳಾಗಿರ್ಬೋದು, ಹಾಗೂ ಇನ್ನುಳಿದ ಎಲ್ಲ ವಿಭಾಗಗಳಲ್ಲಿ ನೀವು ಯಾವ ರೀತಿ ಒಂದು ಸಮತೋಲನವನ್ನು ಕಾಯ್ದುಕೊಂಡು ಇದನ್ನು ನಿಭಾಯಿಸ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಈಗ ನಾವು ಕೇಳ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ನಾನು ಸಾರ್ವಜನಿಕರ ವಿಚಾರವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ಹಾಗಿರುವಾಗ ನೀವು ದರಗಳನ್ನು ಹೆಚ್ಚು ಮಾಡ್ತೀರಾ, ಆದರೆ ಆ ದರಗಳು ಮುಂದೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀರೇನು? ಹಾಗೂ ಸರ್ಕಾರದಿಂದ ಒಮ್ಮೆ ಆದಂಥ ಯಾವುದೇ ಒಂದು ದರ ಹೆಚ್ಚಳವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವತ್ತೂ ಕೂಡ ಅದನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ. ಅದು ಕೂಡ ಸಾರ್ವಜನಿಕರ ಮೇಲೆಯೇ ಹೊರೆ. ಆಮೇಲೆ ನೀವು ತಂದಿರತಕ್ಕಂಥ ನಾರಿ ಯೋಜನೆಯ ಒಂದು ಫಲದಿಂದ ನೀವು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ದರವನ್ನು ನಿಗದಿ ಮಾಡಿದ್ದೇನೋ ಸ್ವಾಗತಾರ್ಹ ಒಂದು ಸಂಗತಿ. ಆದರೂ ಕೂಡ ಅದರ ಒಂದು ಪರಿಣಾಮ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದು ಕೂಡ ನಿಮಗೆ ಈಗಾಗಲೇ ಅರ್ಥ ಆಗಿದೆ. ಯಾಕಂದರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಸರ್ಕಾರದಿಂದ ನಡೀತಾ ಇಲ್ಲ ಅನ್ನುವಂಥ ಒಂದು ಭಾವನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ ಕೂಡ. ಹಾಗಾದರೆ ನಿಮ್ಮ ಮುಂದಿನ ಬಜೆಟ್ನಲ್ಲಿ ಸುಮಾರು 60,000 ಕೋಟಿ ರೂಪಾಯಿಗಳನ್ನು ನೀವು ಇಂಥ ಯೋಜನೆಗಳಿಗೆ ಮೀಸಲಿಟ್ಟರೆ ನೀವು ಸರ್ಕಾರವನ್ನು ನಡೆಸುವುದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿವೆ. ಹಾಗಿದ್ದಾಗ ನಾರಿ ಶಕ್ತಿ ಯೋಜನೆ ಒಳ್ಳೆಯ ಯೋಜನೆ ಅನ್ನುವಂಥ ಭಾವನೆ ನನಗೂ ಕೂಡ ಇದೆ. ಹಾಗಾದಾಗ ಪುರುಷರು ಏಕೆ ಈ ಒಂದು ಯೋಜನೆಗಳಿಂದ ಅವರನ್ನು ಹೊರಗೆ ಇಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಪುರುಷ ಸಮುದಾಯ ಕೂಡ ಈಗ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಹಂತಕ್ಕೆ ಬಂದು ನಿಂತಿದೆ. ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ನೀವು ಸಾಕಷ್ಟು ಪ್ರಮಾಣದಲ್ಲಿ ಮದ್ಯದ ದರವನ್ನು ಕೂಡ ಏರಿಸಿದ್ದೀರಿ. ಆ ಮದ್ಯದ ದರ ಅದನ್ನು ಕುಡಿಯೋರು ಸೇವಿಸೋರು ಬಹುತೇಕ ಪುರುಷರೇ. ಹಾಗಿದ್ದಾಗ ಎಲ್ಲ ಯೋಜನೆಗಳನ್ನು ನೀವು ಮಹಿಳೆಯರಿಗೆ ಕೊಡ್ರಿ, ತಪ್ಪಿಲ್ಲ. ಪುರುಷರಿಗೂ ಕೂಡ ಕೆಲವೊಂದು ಯೋಜನೆಗಳು ತಲುಪುವಂತೆ ಮಾಡಿದರೆ ಅವರಿಗೂ ಕೂಡ ಸರ್ಕಾರದ ಮೇಲೆ, ಸರ್ಕಾರವನ್ನು ನಡೆಸುವಂಥ ಪಕ್ಷದ ಮೇಲೆ ಹಾಗೂ ನಾಯಕರ ಮೇಲೆ ವಿಶ್ವಾಸ ಕೂಡ ಬರೋದು ಸ್ವಾಭಾವಿಕ. ಹಾಗಾದರೆ ನೀವು ಮಾಡಿರ್ತಕ್ಕಂಥ 2,000 ರೂಪಾಯಿಗಳು ಸ್ತ್ರೀ ಶಕ್ತಿ ಯೋಜನೆ ಅದನ್ನು ಕೂಡ 2,000 ಕೊಡ್ತೀರಿ, ಅದು ಕೂಡ ಸರಿಯಾಗಿ ನೀಡ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ನಾನು ಹಲವಾರು ಮಹಿಳೆಯರ ಬಾಯಿಂದನೇ ಕೇಳಿದ್ದೇನೆ. ಹಾಗಿದ್ದಾಗ ಅಂಥ ಯೋಜನೆಗಳು ನೀವು ಸಾರ್ವಜನಿಕರಿಗೆ ಹಾಗೂ ಮತದಾರರಿಗೆ ನೀವು ಅವರನ್ನು ಕೆಲಸಕ್ಕೆ ಹಚ್ಚದೆ ಅವರನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದೀರೇನೋ ಅನ್ನುವಂಥ ಭಾವನೆಗಳು ಕೂಡ ಸಮಾಜದಲ್ಲಿ ಉಂಟಾಗ್ತಾ ಇವೆ, ಕೇಳಿ ಬರ್ತಾ ಇವೆ. ಅಪಪ್ರಚಾರಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ನೀವು ಮುಂದೆ ನಿಮ್ಮ ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು, ಅದನ್ನು ನೀವು ಅಭಿವೃದ್ಧಿ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು, ಹಾಗೂ ಸಮಾಜಕ್ಕೆ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವಂಥ ಒಂದು ಪರಿಕಲ್ಪನೆಯನ್ನು ಕೂಡ ನೀವು ಮಾಡಿಕೊಳ್ಬೇಕು. ಅದು ಯಾವುದೂ ಕೂಡ ಇಲ್ಲ. ನಾವು ಉಚಿತವಾಗಿ ಕೊಟ್ಟರೆ ಮತ ಸಿಗುತ್ತವೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದರೆ ಮುಂದೆ ಆಗುವಂಥ ಅನಾಹುತಗಳು
ಹೀಗೆ ಆಗುತ್ತಿರ್ತಕ್ಕಂಥ ಅನಾಹುತಗಳನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಅದರ ಒಂದು ಬಿಸಿಯೂ ಕೂಡ ಸರ್ಕಾರಕ್ಕೆ ತಾಗಿದೆ ಅನ್ನುವಂಥ ಭಾವನೆಗಳು ಕೂಡ ಸರ್ಕಾರ ನಡೆಸುವವರಿಗೂ ಕೂಡ ಆಗಿವೆ ಮತ್ತು ಸಾರ್ವಜನಿಕರಿಗೂ ಕೂಡ ಆಗಿವೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಹಾಗಾದಾಗ ಪುರುಷರು ಯಾವ ಒಂದು ವಿಚಾರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದರೆ, ಮಹಿಳೆಯರಿಗೆ ಉಚಿತವಾಗಿ ಕೊಡೋದು ಬೇಡ. ಯಾಕಂದರೆ ಮಹಿಳಾ ವಿರೋಧಿಗಳು ಕೂಡ ಪುರುಷರಲ್ಲ. ಯಾಕಂದರೆ ಮಹಿಳೆಯರಿಗೆ ಉಚಿತ ಒಂದು ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿದಾಗ ಅವರು ಬೇಕಾಬಿಟ್ಟಿಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಜೊತೆಗೆ 2,000 ರೂಪಾಯಿಗಳನ್ನು ಕೊಡ್ತೀರ, ಅದೇ ತಮ್ಮ ಖರ್ಚಿಗೆ ಮಾಡಿಕೊಂಡು ಅವರು ಮನೆಯನ್ನೇ ಮರೆತಾ ಇದ್ದಾರೆ ಎನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಸಮಾಜದಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಉಂಟು. ಹಾಗಾದಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಿರ್ತಕ್ಕಂಥ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅದನ್ನು ತಡೆ ಹಿಡ್ರಿ. ಅರ್ಧ ಒಂದು ಚಾರ್ಜನ್ನು ಕೊಡ್ರಿ. ಯಾಕಂದ್ರೆ ಈಗ ಸುಮಾರು ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ 1,000 ರೂಪಾಯಿ ಅಂತ ಇಟ್ಕೊಳ್ರಿ. ಅದಕ್ಕೆ 500 ರೂಪಾಯಿ ಆದರೂ ಬಸ್ ದರವನ್ನು ಮಹಿಳೆಯರಿಗೆ ಮಾಡಿದರೆ ಎಷ್ಟೋ ಜನ ಮಹಿಳೆಯರು ತಮ್ಮ ಒಂದು ಪ್ರಯಾಣವನ್ನು ನಿಲ್ಲಿಸುವಂಥ ಎಲ್ಲ ಸೂಚನೆಗಳು ಕೂಡ ಕಂಡು ಬರೋದರಿಂದ ಸರ್ಕಾರಕ್ಕೂ ಕೂಡ ನಷ್ಟದ ಭಾರ ಕಡಿಮೆ ಆಗ್ತೈತಿ. ಸರ್ಕಾರವು ಸುಗಮವಾಗಿ ನಡೀಲಿಕ್ಕೆ ಸಾಧ್ಯವಾಗ್ತೈತಿ. ಆಮೇಲೆ ನೀವು 2,000 ರೂಪಾಯಿ ಕೊಡ್ತಿರಲ್ಲ, ಅದನ್ನು ಕೊಡ್ರಿ. ಬಟ್ ಅದು ಸದ್ಬಳಕೆ ಆಗ್ತಾ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನೀವು ನಿಮ್ಮ ಇಲಾಖೆಗಳಿಂದಲೇ ಅದನ್ನು ನೀವು ವಿಚಾರಣೆ ಮಾಡಿದಾಗ ಅದು ಕೂಡ ನಿಮ್ಮ ಒಂದು ಯೋಜನೆಗಳು ಸರಿಯಾಗಿ ಸರ್ಕಾರದ ಯೋಜನೆಗಳು ಆ ಕುಟುಂಬಕ್ಕೆ, ಆ ಮಹಿಳೆಯರಿಗೆ, ಆ ಕುಟುಂಬದ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಆ ಕುಟುಂಬದಲ್ಲಿ ಪೌಷ್ಟಿಕ ಆಹಾರವನ್ನು ಸ್ವೀಕರಿಸುವಂಥ ಎಲ್ಲರಿಗೂ ಕೂಡ ತಲುಪ್ತಾ ಇದ್ದರೆ ಅದು ಒಂದು ಸಾರ್ಥಕ. ಅದು ಕೂಡ ಇಲ್ಲ. ಯಾಕಂದರೆ 2,000 ರೂಪಾಯಿ ಕೊಟ್ಟರೆ ಸಾಕು, ನಮ್ಮದು ಮುಂದೆ ಮತ ಬರ್ತವೆ ಅನ್ನುವಂಥ ಒಂದು ದೂರಾಲೋಚನೆ. ಅದು ದುರಾಲೋಚನೆ ಅಲ್ಲ, ಇದು ದುರಾಲೋಚನೆ. ಅದನ್ನು ಮಾಡಿ ನೀವು ಮತಗಳನ್ನೇ ಗಳಿಸುವಂಥ ಒಂದು ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರೇನೋ ಅನ್ನುವಂಥ ಭಾವನೆಗಳು ಕೂಡ ರಾಜ್ಯದಲ್ಲಿ ತಲೆದೋರ್ತಾ ಇವೆ. ಯಾಕಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಅವರು ಕೂಡ ಪುರುಷನಷ್ಟೇ ಸರಿ ಸಮಾನರು ಅನ್ನೋದು ನಮಗೂ ಕೂಡ ಗೊತ್ತು. ಅದನ್ನು ತರಲಿ. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ರಿ, ಅವರಿಗೆ ಒಳ್ಳೆಯ ಒಂದು ಸವಲತ್ತುಗಳನ್ನು ಕೊಡ್ರಿ, ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ಅವರು ತಮ್ಮ ಕಾಲ ಮೇಲೆ ನಿಲ್ಲುವಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಯೋಜನೆಗಳನ್ನು ನೀವು ತಂದದ್ದೇ ಆತಂತಂದರೆ ಅದು ನಿಮ್ಮ ಸರ್ಕಾರಗಳಿಗೂ ಸಾರ್ಥಕ, ಸಾರ್ವಜನಿಕರಿಗೂ ಸಾರ್ಥಕ. ಅದನ್ನು ಬಿಟ್ಟು ನಾವು ಉಚಿತವಾಗಿ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅದನ್ನು ಮಾಡ್ತೀವಿ ಅಂತಂದ್ರೆ ಉಚಿತ ಅದು ನಿಮ್ಮ ಸೋಲು, ಮುಂದಿನ ಸಲ ನಿಮ್ಮ ಸೋಲು ಖಚಿತ ಅನ್ನುವಂಥ ಭಾವನೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥ ಸದುದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೇನೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ಸಾರ್ವಜನಿಕರೊಬ್ಬರು ಬಂದಿದ್ದಾರೆ. ಅವರು ಕೂಡ ಒಂದೆರಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಕೇಳಿ ಸ್ನೇಹಿತರೆ. ಸರ್ಕಾರ, ಅದರಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಗೆದ್ದು ಬಂದಿದೆ ನಿಜ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಸರ್ಕಾರದ ಮೇಲೆ ಯಾವ ರೀತಿ ಆರ್ಥಿಕವಾದಂಥ ಹೊರೆಯಾಗುತ್ತದೆ ಅನ್ನೋದನ್ನು ಕೂಡ ಸರ್ಕಾರ ಕಳೆದ 3 ವರ್ಷಗಳ ಅವಧಿಯಲ್ಲಿ ಗಮನಿಸ್ತಾನೇ ಬಂದಿದೆ. ಆದರೂ ಕೂಡ ತನ್ನ ಮತಗಳಿಕೆಯ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನೇ ಮಾನದಂಡವಾಗಿ ಮಾಡಿಕೊಂಡು ಅದರ ಮುಖಾಂತರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಹಗಲುಗನಸನ್ನು ಸರ್ಕಾರ ಕಾಣ್ತಾ ಇದೆ. ನಿಜವಾಗಿಯೂ ಇದು ಅತ್ಯಂತ ಅಪಾಯಕಾರಿಯಾದಂತಹ ಬೆಳವಣಿಗೆ ಅಂತಲೇ ವಿಶ್ಲೇಷಣೆ ಆಗ್ತಾ ಇದೆ. ಕಾರಣ ಏನಂತಂದರೆ, ತಾವು ಎಷ್ಟೇ ಕದ್ದು ಮುಚ್ಚಿ ಆರ್ಥಿಕ ಸಂಪನ್ಮೂಲ ನಮ್ಮಲ್ಲಿ ಇದೆ, ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಮಜಾಯಿಷಿಗಳನ್ನು ಎಲ್ಲರೂ ಕೊಡ್ತಾ ಇದ್ದರೂ ಕೂಡ ನಿಜವಾದ ಅರ್ಥದಲ್ಲಿ ತಾವು ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಎಷ್ಟೊಂದು ತಳಪಾಯಕ್ಕೆ ಕುಸಿತಾ ಇದೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಗಮನಿಸದೇ ಇದ್ದೇವೆ. ತಾವು ಯಾವ ಒಂದು ಆಧಾರದ ಅಡಿಯಲ್ಲಿ ಮಾತಿಗೆ ಬುಡಬಡಿಕೆಯನ್ನು ಬಿಡ್ತಾ ಇದ್ದೀರೋ, ಜನರನ್ನು ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇತರ ಮಂತ್ರಿಗಳು ಹೇಳ್ತಾ ಇದ್ದರು. ನಿಜವಾಗಿಯೂ ಆರ್ಥಿಕವಾಗಿ ಕರ್ನಾಟಕ ಯಾವ ಒಂದು ದಿವಾಳಿಯ ಹಂತಕ್ಕೆ ತಲುಪ್ತಾ ಇದೆ ಅನ್ನುವಂಥದ್ದು ಬಹುಶಃ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ತಿಳಿದಿರುವಂಥ ವಿಚಾರವೇ. ಆದ್ದರಿಂದ ಈ ಪಂಚ ಗ್ಯಾರಂಟಿ ಅನ್ನುವಂಥ ಭೂತವನ್ನು
ಈ ಬೇತಾಳವನ್ನು ಸರ್ಕಾರ ಹೆಗಲ ಮೇಲೆ ಹೊತ್ಕೊಂಡು ಬಹಳ ವರ್ಷ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಗ್ಯಾರಂಟಿ ಯೋಜನೆಯ ಆಧಾರದ ಮೇಲೇ ನಾವು ಮತ್ತೆ ಮುಂದಿನ ಬಾರಿಯೂ ಕೂಡ 2028ರ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಭ್ರಮೆಯಿಂದ ತಾವು ಸರ್ಕಾರ ದಯವಿಟ್ಟು ಹೊರಗೆ ಬರಬೇಕು. ನಾರಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ್ರಿ. ಇದರಿಂದ ಕೆಲವು ಹಂತದವರೆಗೆ ಉಚಿತವಾದಂಥ ಪ್ರಯಾಣದ ಬಗ್ಗೆ ಎಲ್ರಿಗೂ ಒಳ್ಳೆಯ ಅಭಿಪ್ರಾಯ ಕೂಡ ಇತ್ತು. ಆದರೆ ಅದರ ನಂತರದ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ಈ ನಾರಿ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಎಷ್ಟೊಂದು ಹೊರೆ ಆಗ್ತಾ ಇದೆ, ಒಂದನೇ ಅಂಶ. ಎರಡನೇದಂತಂದರೆ ಇದರಿಂದ ಎಷ್ಟು ತೊಂದರೆಗಳನ್ನು ಪುರುಷರು, ವಯೋವೃದ್ಧರು, ಮಕ್ಕಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಪರಿಜ್ಞಾನ ಏನಾದರೂ ಈ ಸರ್ಕಾರಕ್ಕೆ, ಸಾರಿಗೆ ಮಂತ್ರಿಗಳಿಗೆ ಇದೆಯೇ? ತಾವು ಯಾರಾದರೂ ಸಾರಿಗೆ ಮಂತ್ರಿಗಳು ತಮ್ಮ ಒಂದು ಕುಟುಂಬದವರ ಜೊತೆ ಸೇರಿ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣವನ್ನು ಮಾಡಿದ್ದೀರಾ? ಯಾರಾದರೂ ಒಬ್ಬರು ಶಾಸಕರಾಗಲಿ ಅಥವಾ ಮಂತ್ರಿಗಳಾಗಲಿ, ವಿಧಾನ ಪರಿಷತ್ ಸದಸ್ಯರಾಗಲಿ, ನೀವು ನಿಮ್ಮ ಕ್ಷೇತ್ರಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ನಿಮ್ಮ ಕಾರುಗಳನ್ನು ಹೊರಗಿಟ್ಟು ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಪ್ರಯಾಣವನ್ನು ಮಾಡಿದ್ದೀರಾ? ದಯವಿಟ್ಟು ಆಲೋಚನೆ ಮಾಡಿ ಬಂಧುಗಳೇ. ನೀವು ಅಧಿಕಾರಕ್ಕೆ ಬಂದಾಗ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಸಾರ್ವಜನಿಕರು ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ತಪ್ಪು ಭಾವನೆ ಹಾಗೂ ಆ ಭ್ರಮೆಯಿಂದ ದಯವಿಟ್ಟು ಹೊರಗೆ ಬನ್ನಿ. ನೀವು ಈಗ ಮತ್ತೆ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ದರ ಹೆಚ್ಚಳ ಆಗಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಈ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಏನು ಅಧಿಕಾರ ಇದೆ? ನಮ್ಮ ಸಾರ್ವಜನಿಕರ ಪ್ರಯಾಣಿಕರ ದರವನ್ನು ಹೆಚ್ಚಳ ಮಾಡುವಂಥ ಅಧಿಕಾರವನ್ನು ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಇವರು ಸೂಚನೆಯನ್ನು ಕೊಟ್ಟವರು ಯಾರು? ಏನು ಅಧಿಕಾರ ಇದೆ ನಿಗಮದ IAS KS ಅಧಿಕಾರಿಗಳಿಗೆ? ಅಲ್ಲ ಸ್ವಾಮಿ, ನಿಮ್ಮ ನಿಗಮಕ್ಕೆ ತೊಂದರೆ ಆಗ್ತಾ ಇದ್ದರೆ, ಆರ್ಥಿಕವಾಗಿ ಹಾನಿಯನ್ನು ಆಗ್ತಾ ಇದ್ದರೆ, ಅದಕ್ಕೆ ಪೆಟ್ರೋಲು ಡೀಸೆಲು ಒಂದು ಕಡೆ ಕಾರಣ ಆದರೆ, ಅದಕ್ಕಿಂತ ಗಂಭೀರವಾದ ಕಾರಣ ಈ ನಾರಿ ಶಕ್ತಿ ಯೋಜನೆ ಅನ್ನುವಂಥ ಉಚಿತ ಪ್ರಯಾಣದ ಯೋಜನೆಯನ್ನು ತಂದಿರೋದ್ರಿಂದಲೇ ಸಾವಿರಾರು ಕೋಟಿಗಳ ಆದಾಯ ಖೋತಾಗ್ತಾ ಇದೆ. ಇದರ ಬಗ್ಗೆ ನೀವೇನ ಹೇಳ್ತೀರಿ? ಅದರ ಬಗ್ಗೆ ತಾವು ಯಾವ ಅಧಿಕಾರಿಗಳು ಮಾತಾಡೋದಿಲ್ಲ. 4 ನಿಗಮಗಳ ಅಧಿಕಾರಿಗಳು ದರ ಹೆಚ್ಚಳದ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮಗೆ ಅನ್ನ ಹಾಕುವಂಥವ್ರು, ನಿಮಗೆ ಊಟ ಹಾಕುವಂಥವ್ರು, ನಿಮಗೆ ನಿಗಮಕ್ಕೆ ದಿನನಿತ್ಯ ಪ್ರಯಾಣದ ಆರ್ಥಿಕವಾಗಿ ದುಡ್ಡನ್ನು ಕೊಡ್ತಾ ಇರುವಂಥವ್ರು, ಪುರುಷ ಪ್ರಧಾನ ಆಗಿರುವಂತಹ ಪ್ರಯಾಣಿಕರು, ಅವರ ಮೇಲೇ ಆರ್ಥಿಕ ಹೊರೆಯನ್ನು ಹೇರುವಂಥ ಪ್ರಯತ್ನ ಅಧಿಕಾರಿಗಳು ನೀವು ಮಾಡ್ತಾ ಇದ್ದೀರಾ. ರಾಜಕಾರಣಿಗಳೇನೋ ಅವರ ವೈಯಕ್ತಿಕ ಹಿತಾಸಕ್ತಿಯ ಸಲುವಾಗಿ, ಅವರ ಒಂದು ಓಟ್ ರಾಜಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. IAS KS ಅನ್ನುವಂಥ ಬುದ್ಧಿವಂತರು ತಾವು. ತಮಗೆ ಈ ಆರ್ಥಿಕ ಹೊಡೆತ ರಾಜ್ಯದ ರಸ್ತೆ ಸಾರಿಗೆ ನಿಯಮದಕ್ಕೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ಪರಿಜ್ಞಾನ ನಿಮ್ಗೆ ಯಾರಿಗೂ ಇಲ್ವಾ? ಮತ್ತು ಯಾಕ್ರಿ IAS KS ಆಗಿ ಹೋಗಿ ಅಧಿಕಾರ ಸ್ಥಾನದಲ್ಲಿ ಕೂತಿದ್ದೀರಿ? ನಮ್ಮ ಜೀವವನ್ನು ಹಿಂಡೋದಕ್ಕೆ, ಪುರುಷ ಪ್ರಯಾಣಿಕರ ಜೀವವನ್ನು ಹಿಂಡೋದಕ್ಕೆ ಅಲ್ಲ ಸ್ವಾಮಿ. ದಿನನಿತ್ಯ ಓಡಾಡುವಂಥ ಪುರುಷರು, ದುಡ್ಡು ಕೊಟ್ಟು ಓಡಾಡುವಂಥ ಪುರುಷರು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ? ಅವರು ನಿಮ್ಮ KSRTC ಅಥವಾ ನಿಮ್ಮ ಸಾರಿಗೆ ನಿಗಮವನ್ನು ನೆಚ್ಕೊಳ್ತಾರೇ ಇಲ್ಲ. ನಿಮ್ಮಿಂದ ಅವ್ರಿಗೆ ಯಾವ ಸವಲತ್ತುಗಳು ಇಲ್ಲ. ದುಡ್ಡು ಕೊಡೋದು, ಅವ್ರು ಎಲ್ಲೋ ಮೂಲಲ್ಲಿ ಒಂದು ಕಡೆ ನಿಂತು ಜೋತು ಬಿದ್ದು ಮೇಲೆ ಕುಂತ್ಕೊಂಡನು ತಮ್ಮ ಪ್ರಯಾಣವನ್ನು ಮುಂದುವರಿಸುವಂಥ ಒಂದು ದೈನೈಷಿಯ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಗಳೆಲ್ಲ ಬಂದಿದೆ. ಅಲ್ಲ ಸ್ವಾಮಿ, ಈಗ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಸೂಚನೆಯನ್ನು ಇದನ್ನು ಕೊಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲೂ ಕೂಡ ಮಾಡಿದ್ದಾರೆ. ಕನಿಷ್ಠ ಅವರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಲ್ಲ ಅಂದರೂ ಅರ್ಧ ರೇಟನ್ನಾದರೂ ಫಿಕ್ಸ್ ಮಾಡಿ. ನಿಮಗೆ ತಾಕತ್ತಿದ್ರೆ ಸಂಪನ್ಮೂಲವನ್ನು ಪುರುಷ ಪ್ರಧಾನಿಗೆ ರೇಟನ್ನು ಹೆಚ್ಚು ಮಾಡಬೇಡ್ರಿ. ಪ್ರಯಾಣಿಕರಿಗೆ ನಿಮಗೆ ತಾಕತ್ತಿದ್ರೆ ನೀವೇ ಉಚಿತವಾಗಿ ಅದನ್ನು ಕೊಡ್ರಿ. ಇಲ್ಲ ನಿಮ್ಗೆ ತಾಕತ್ತಿರಲಿಲ್ಲ ಅಂತಂದರೆ ಮಹಿಳೆಯರಿಗೆ ಏನು ನೀವು ಕೊಡ್ತಾ ಇದ್ದೀರೋ ಅರ್ಧ ರೇಟನ್ನಾದರೂ ನಿಗದಿ ಮಾಡಿ. ಅದರಿಂದ ಈ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಸಾರಿಗೆ ನಿಗಮಕ್ಕೆ ಬರುತ್ತೆ. ನಿಮಗೂ ಸರ್ಕಾರಕ್ಕೂ ತಲೆಬಿಸಿ ತಪ್ಪುತ್ತೆ. ಅದನ್ನು ಬಿಟ್ಟು ಪುರುಷರಿಗೆ ರೇಟ್ ಹೆಚ್ಚು ಮಾಡೋದು, ಈ 3 ವರ್ಷ ಆಯಿತು ತಾವು ಅಧಿಕಾರಕ್ಕೆ ಆಗ್ತಾ ಬಂತೀಗ. ಈ 3 ವರ್ಷದಲ್ಲಿ 3ನೇ ಸಾರಿ ಮತ್ತೆ ಸಾರಿಗೆ ಒಂದು ವೆಚ್ಚವನ್ನು, ಪ್ರಯಾಣದ ವೆಚ್ಚವನ್ನು ಹೆಚ್ಚು ಮಾಡೋದಕ್ಕೆ ನೋಡ್ತಾ ಇದ್ರಿ. ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆ? ನಾವು ಯಾರಾದರೂ ಕೇಳಿದ್ವಾ ನಿಮಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂಥೇಳಿ? ಎಷ್ಟು ಜನ ವಿದ್ಯಾರ್ಥಿಗಳಿಗೆ, ಎಷ್ಟು ಜನ
ಪಾಪ ವಯಸ್ಸಾದಂಥವರಿಗೆ ಈ ಒಂದು ನಿಮ್ಮ ಶಕ್ತಿ ಯೋಜನೆಯಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಯಾರಾದರೂ ಒಬ್ಬ ಶಾಸಕರು, ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಮಂತ್ರಿಗಳು ಯಾವತ್ತಾದ್ರೂ ನೀವು ಹೋಗಿ ನೋಡಿದಿರಿ, ಕೇಳಿದರೆ ಕೇವಲ ಮಾತು ಎತ್ತಿದರೆ ಅಕ್ಕನಿಗೂ ಕೊಡ್ರಿ, ಅಮ್ಮನಿಗೂ ಕೊಡ್ರಿ, ನನ್ನ ಹೆಂಡತಿಗೂ ಕೊಡ್ರಿ, ಅವ್ರ ಹೆಂಡತಿಗೂ ಕೊಡ್ರಿ ಅಂತೇಳಿ ಭಾಷಣ ಹೊಡಿತಾರೆ ಸ್ವಾಮಿ. ನೀವು ಯಾರಾದರೂ KSRTC ಬಸ್ ನಿಲ್ದಾಣಗಳಿಗೆ ಬಂದು ಅಲ್ಲಿಯ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿದಾರ ಈ 3 ವರ್ಷದ ಅವಧಿಯಲ್ಲಿ? ಅವ್ರಿಗೆ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಖುದ್ದಾಗಿ ಕೇಳಿದ್ದೀರಾ? ನೋಡಿರಿ, ನೀವು ಇದನ್ನೇ ಮುಂದುವರಿಸ್ಕೊತಾ ಹೋದರೆ ಪುರುಷ ಪ್ರಧಾನವಾದಂಥ ಓಟುಗಳು ನಿಮಗೆ ಬೇಡವಾ? ಪುರುಷರು ಯಾರೂ ನಿಮಗೆ ಕಾಂಗ್ರೆಸ್ನವ್ರಿಗೆ ಓಟನೇ ಹಾಕಿಲ್ವಾ? ಹಾಗಾದರೆ ಪುರುಷರ ಸಲುವಾಗಿ ನೀವು ಮಾಡ್ತಾ ಇರೋದೇನು? ಪ್ರತಿಯೊಂದನ್ನು ಪಂಚ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಪ್ರತಿಯೊಂದು ರೇಟನ್ನು ಹೆಚ್ಚು ಮಾಡ್ತಾ ಇದ್ದೀರಿ. ಇದು ಪುರುಷ ಮತದಾರರ ಗಮನಕ್ಕೆ ಬರ್ತಾ ಇಲ್ವಾ? ಪ್ರತಿಯೊಂದನ್ನು ಅವ್ರ ಕಿಸೆಯಿಂದನೇ ಸುಡ್ತಾ ಇದೆ. ಬದುಕೇ ದುರಸ್ತರ ಆಗಿರುವಂಥ ಈ ಪರಿಸ್ಥಿತಿಯಲ್ಲಿ ಈ ನಿಮ್ಮ ಪಂಚ ಗ್ಯಾರಂಟಿಯ ಯೋಜನೆಗಳಿಂದ ಪುರುಷರಿಗೆ ಜೇಬಿಗೆ ಎಷ್ಟೊಂದು ಕತ್ರಿ ಬೀಳ್ತಾ ಇದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ದೀರಾ, ನೋಡಿದ್ದೀರಾ? ಹಾಗಾದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಪುರುಷರ ಓಟುಗಳು ಬೇಡವಾ? ನೋಡಿ, ವಿಚಾರ ಮಾಡಿ. ದಯವಿಟ್ಟು ನಿಮ್ಮ ಈ ಡೊಂಬರಾಟವನ್ನು ನಿಲ್ಲಿಸಿ ಆರ್ಥಿಕವಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವ, ಹೊರೆಯಾಗದ ರೀತಿಯಲ್ಲಿ, ಅಂದರೆ ಯಾವುದೇ ತೆರಿಗೆಗಳನ್ನು ಹೆಚ್ಚು ಮಾಡದೇನೆ ಈ ಇರುವಂಥ ವ್ಯವಸ್ಥೆಯಲ್ಲೇ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಒಂದು ವಿಚಾರಗಳನ್ನು ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಎಲ್ಲರ ಪರವಾಗಿ ವಿನಂತಿನೇ ಮಾಡ್ಕೋತೀವಿ. ನೋಡಿ, ನಿಮಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ನಾವು ಆಡಿದ್ದೇ ಆಟ ಮಾಡಿದ್ದೇ ಮಾತು ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಅದನ್ನು ಅನುಭವಿಸ್ತೀರ. ಧನ್ಯವಾದಗಳು ಸರ್, ಧನ್ಯವಾದಗಳು. ನೋಡಿ, ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ಇಷ್ಟೇ ಸಾಕು. ಇಂಥ ಒಂದು ವಿಚಾರಗಳು ಪ್ರತಿಯೊಬ್ಬ ಸಮಾಜದ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದು ಅಡಗಿದೆ. ಅದು ಮುಂದೆ ಸ್ಫೋಟವಾಗುವಂಥ ಸಂಭವ ಕೂಡ ಆಗಬಹುದು. ಅದಕ್ಕಾಗಿ ಈಗಿನಿಂದಲೇ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಯೋಜನೆಗಳ ಗುಣಮಟ್ಟವನ್ನು ಕಾಯ್ದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಏನು ಮಾಡ್ತಿರೋ ಅದನ್ನು ತಮಗೆ ಬಿಟ್ಟದ್ದು. ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಪ್ರತಿ ಮನೆಗೂ ಕೂಡ ತಲುಪಿಸ್ರಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.